ಮದ್ದೂರಿನ ರಾಮ್ ರಹೀಂ ನಗರದ ಚನ್ನೇಗೌಡ ಬಡಾವಣೆಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು. ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ವಿ. ಸಾಕಷ್ಟು ಪ್ರತಿಭಟನೆಗಳಾದಂಥದ್ದು, ಲಾಠಿ ಚಾರ್ಜ್ ಆದಂಥದ್ದು ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ. ನಿನ್ನೆ ಸರಿಸುಮಾರು 7:30 ವೇಳೆಗೆ ನಡೆದಿದ್ದಂತಹ ಘಟನೆ ಮೊದಲಿಗೆ ಎಲ್ಲಿ ನಡೀತು ಅನ್ನೋದನ್ನು ನಾನು ಸ್ಪಷ್ಟವಾಗಿ ತೋರ್ಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈಗ ನಾವು ಇರತಕ್ಕಂಥ ಸ್ಥಳ ಏನಿದೆ, ಚನ್ನೇಗೌಡ ಬಡಾವಣೆಯಲ್ಲಿ ಈಗ ನಾವು ನೋಡ್ತಾ ಇರತಕ್ಕಂಥ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇದೇ ಏರಿಯಾದಲ್ಲಿ ಕೂರಿಸಲಾಗಿದ್ದಂತಹ ಗಣಪತಿ ಮೂರ್ತಿಯ ಒಂದು ಮೆರವಣಿಗೆ ಸಾಗ್ತಾ ಇರುತ್ತೆ. ವಿಸರ್ಜನೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಯುವಕರ ತಂಡ ಡಿಜೆಯೊಂದಿಗೆ ಏನು ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೇಲ್ಭಾಗ ಏನಿದೆ, ಈಗ ಅದರ ನಾವು ಗಮನಿಸ್ಬೋದು, ಮಸೀದಿ ಇರತಕ್ಕಂಥದ್ದು ಏನಿದೆ, ಆ ಒಂದು ಮಸೀದಿಯ ಮೇಲ್ಭಾಗದಿಂದ ಕಲ್ಲು ತೂರಾಟ ಆಗುತ್ತೆ. ಯುವಕರು ಏನು ಡ್ಯಾನ್ಸ್ ಮಾಡ್ತಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಮಸೀದಿಯ ಭಾಗದಿಂದ ಕಲ್ಲು ಬರುತ್ತೆ. ತಕ್ಷಣ ಇಲ್ಲಿ ಗಲಾಟೆ ಆಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ತಕ್ಷಣ ಇಲ್ಲಿ ಇದ್ದಂತಹ ಪೊಲೀಸರು ಏನು ಆ ಒಂದು DJ ಸಂದರ್ಭದಲ್ಲೂ ಕೂಡ ಪೊಲೀಸರು ಇಲ್ಲಿರ್ತಾರೆ. ಅವರು ಇಲ್ಲಿ ಆ ಒಂದು ಗಲಾಟೆಯನ್ನು ಕಂಟ್ರೋಲ್ಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರವೂ ಕೂಡ ಮತ್ತೆ 3ನೇ ಬೀದಿಯಲ್ಲೂ ಕೂಡ, ಅಂದರೆ ಮುಖ್ಯ ರಸ್ತೆ ಏನಿದೆ ಅಲ್ಲಿಯೂ ಕೂಡ ಮತ್ತೆ ಗಲಾಟೆ ಆದಂಥದ್ದು, ಕಲ್ಲು ತೂರಾಟಗಳಾದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಕಲ್ಲು ತೂರಾಟ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಇರತಕ್ಕಂಥ ಐಫೋಕಸ್ ಲೈಟ್ ಏನಿತ್ತು ಅದು ಉರಿತಾ ಇತ್ತು. ಆದರೆ ಮಸೀದಿಯ ಸಮೀಪದಲ್ಲೇ ಕಾರ್ನರಲ್ಲೇ ಇರತಕ್ಕಂಥ ಈ ಒಂದು ಸ್ಟ್ರೀಟ್ ಲೈಟ್ ಏನು ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಸ್ಟ್ರೀಟ್ ಲೈಟ್ ಆಫ್ ಆಗಿರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ಈ ಒಂದು ಸ್ಟ್ರೀಟ್ ಲೈಟನ್ನು ಆಫ್ ಮಾಡಿ ತದನಂತರ ಮಸೀದಿಯ ಮೇಲ್ಭಾಗದಿಂದ ಕಲ್ಲು ತೂರಾಟವನ್ನು ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಗಣಪತಿಯ ವಿಸರ್ಜನೆ ಮಾಡಲಿಕ್ಕೆ ಏನು ಗಣಪತಿ ಮೂರ್ತಿಯ ಒಂದು ಮೆರವಣಿಗೆ ಆಗ್ತಾ ಇರುತ್ತೆ, ಆ ಒಂದು ಸಂದರ್ಭದಲ್ಲಿ ಲೈಟನ್ನು ಆಫ್ ಮಾಡಲಾಗಿತ್ತಾ ಅಥವಾ ಅದಕ್ಕಿಂತ ಮುಂಚೆಯೇ ಲೈಟ್ ಆಫ್ ಮಾಡಲಾಗಿತ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಈ ಒಂದು ಕಲ್ಲು ತೂರಾಟ ಮಾಡಲಿಕ್ಕಾಗಿಯೇ ಈ ಒಂದು ಸ್ಟ್ರೀಟ್ ಲೈಟ್ನ ಆಫ್ ಮಾಡಲಾಗಿತ್ತಾ ಅನ್ನೋ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾಯಿದ್ದಾರೆ. ಎಲ್ಲ ಒಂದು ಕಡೆ ಈ ಒಂದು ಹಿಂದೂ ಮತ್ತು ಮುಸ್ಲಿಮರು ಸಮಾನಾಂತರವಾಗಿರ್ತಕ್ಕಂಥ, ಅಂದರೆ ಒಂದೇ ಪ್ರಮಾಣದಲ್ಲಿರ್ತಕ್ಕಂಥ ಈ ಒಂದು ರಾಮ್ ರಹೀಂ ನಗರ ಏನಿದೆ, ಈ ಒಂದು ನಗರದಲ್ಲಿ ಗಣಪತಿಯ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡುವಂತಹ ಒಂದು ಅವಶ್ಯಕತೆ ಇತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಒಂದು ಕಡೆ ಮೈ ಮರೆತಿರುವಂಥ ಒಂದು ಹಿನ್ನೆಲೆ ಇರ್ಬೋದು, ಅಥವಾ ಶಾಂತಿಯುತವಾಗಿ ಪ್ರತಿ ವರ್ಷವೂ ನಡೆದಂತೆ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇರ್ಬೋದು. ಇದರಿಂದಾಗಿಯೇ ಸ್ವಲ್ಪ ಮಟ್ಟಿಗೆ ಗಮನ ಹರಿಸುವಂಥದ್ರಲ್ಲಿ ಹಿಂಜರಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರಿಂದಾಗಿಯೇ ಎರಡೂ ಭಾಗಗಳಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಇದನ್ನು ನಿನ್ನೆ ನಡೆದಂತಹ ಆ ಒಂದು ಘಟನೆಯಿಂದ ಇವತ್ತು ಸಾಕಷ್ಟು ಬೆಳವಣಿಗೆಗಳಾದಂಥದ್ದು. ಹೀಗಾಗಿ ಈ ಒಂದು ಮಸೀದಿಯ ಸುತ್ತಲೂ ಕೂಡ ಈಗ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು. ಈಗ ಏನು ನಾವು ಈ ಒಂದು ಸ್ಟ್ರೀಟನ್ನು ನೋಡ್ತಾ ಇದ್ದೇವೆ, ಈ ಒಂದು ಬೀದಿಯನ್ನು ನೋಡ್ತಾ ಇದ್ದೇವೆ. ಈ ಒಂದು ಬೀದಿಯಲ್ಲಿಯೇ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸರಿಸುಮಾರು 7:30 ವೇಳೆಯಲ್ಲಿ ಈ ಒಂದು ಸ್ಟ್ರೀಟ್ ಲೈಟನ್ನು ಆಫ್ ಮಾಡುವ ಮುಖಾಂತರ ಇಲ್ಲಿ ಕಲ್ಲು ತೂರಾಟವಾಗಿರ್ತಕ್ಕಂಥದ್ದು. ಆ ಒಂದು ಕಲ್ಲು ತೂರಾಟ ಆಗಿರ್ತಕ್ಕಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆ ಒಂದು ವಿಡಿಯೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಸ್ಟ್ರೀಟ್ ಲೈಟ್ ಆಫ್ ಆಗಿರುತ್ತೆ, ಮಸೀದಿಯ ಭಾಗದಿಂದ ಕಲ್ಲು ತೂರಾಟವಾಗಿರ್ತಕ್ಕಂಥದ್ದು. ತದನಂತರ ಇದೇ ಏರಿಯಾದ ಕೊನೆಯ ಭಾಗದಲ್ಲಿ ಮತ್ತಷ್ಟು ಕಲ್ಲು ತೂರಾಟಗಳಾಗ್ತಕ್ಕಂಥದ್ದು, ಯುವಕರು ಕುಣಿಯುವಂತಹ ಸಂದರ್ಭದಲ್ಲಿ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 22 ಜನ ಆರೋಪಿಗಳನ್ನು ಪೊಲೀಸರು ಬಂದಿದ್ದಾರೆ. 14 ದಿನಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಪೊಲೀಸರ ಒಂದು ಮೈಮರೆಯುವಿಕೆಯೋ ಅಥವಾ ಪ್ರತಿ ವರ್ಷದಂತೆ ಇಲ್ಲಿ ಶಾಂತಿಯುತವಾಗಿಯೇ ಈ ಥರದ ಒಂದು ಕಾರ್ಯ, ಅಂದರೆ ಗಣಪತಿಯ ಹಬ್ಬ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದಲೇ ಏನೋ ಹೆಚ್ಚಿನ ನಿಗಾವನ್ನು ಕೊಟ್ಟಿಲ್ಲ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಇಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಅದಾದ ನಂತರ ಇವತ್ತು ನಿನ್ನೆ ಸಂಜೆ 7:30 ಒಂದು ಘಟನೆಯಿಂದ ಇವತ್ತು ಬೆಳಗ್ಗೆ ಲಾಠಿ ಚಾರ್ಜ್ ಆದಂತಹ ಘಟನೆಗಳಿರ್ಬೋದು, ಪ್ರತಿಭಟನೆಗಳಾದಂಥದ್ದು ಇರಬಹುದು, ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನು ಮತ್ತಷ್ಟು ತನಿಖೆ ಆಗಬೇಕಾಗಿದೆ. ಇಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಪ್ರಮುಖ ಕಾರಣ ಏನು, ಇದರೆಲ್ಲದರ ಬಗ್ಗೆ ಕೂಡ ಮಾಹಿತಿ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಆ ಒಂದು ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಸ್ಟ್ರೀಟ್ ಲೈಟನ್ನು ಆಫ್ ಮಾಡಲಾಗಿತ್ತು ಅನ್ನೋ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಆರೋಪ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನು ಮಾಡುವ ಮುಖಾಂತರ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಪುನೀತ್ ಎಸ್, ಮಂಡ್ಯ.